ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು 4 o'clock ಇದ್ದೆ ಮಾರ್ನಿಂಗ್. ಎದ್ದು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಗಿಡಗಳಿಗೆಲ್ಲ ನೀರು ಹಾಕಿದೆ. ಸೊ ನೋಡಿ, ಒಂದು ರೋಸ್ ಮೊಗ್ಗಾಗಿದೆ. ಇನ್ನು 2-3 ಡೇಸ್ ಆದಮೇಲೆ ಅದು ಅರಳತ್ತೆ ಅನಿಸುತ್ತೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಫಿಶ್ಗೆ ಫುಡ್ ಹಾಕೋಣ ಅಂತ ಬಂದೆ. ಲೈಟ್ಸ್ ಆನ್ ಆಗಿದ ತಕ್ಷಣ ಎಲ್ಲ ಬಂದು ಆ್ಯಕ್ಟಿವ್ ಆಗಿಬಿಟ್ಟಿದೆ. ಅದು ನೋಡಿ ಹೇಗೆ ಆಡ್ತಾಯಿದೆ ಅಂದ್ಬಿಟ್ಟು. ಆಲ್ ಲೈಟ್ಸ್ ಆನ್ ಆದರೆ ಸಾಕು. ಅದಾದಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದೆ. ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿ ಹೂ ಚೇಂಜ್ ಮಾಡಿ ಹೂವು ಇಟ್ಟೆ. ಹೂ ಇಟ್ಟು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಪೂಜೆನೂ ಆಯಿತು. ಸೊ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಹಾಗಾಗಿ ಮಾರ್ನಿಂಗ್ ಬೇಗ ಎದ್ದೆ. ಸೊ ಪೂಜೆ ಎಲ್ಲ ಮುಗೀತು ಗೈಸ್. ಅದಾದಮೇಲೆ ಒಂದು ಸ್ಟ್ರಾಂಗ್ ಟೀ ಕುಡಿಯೋಣ ಅಂತ ಮಾಡಿಕೊಂಡು ಟೀ ಕುಡಿದೆ. ಸೊ ನೆಕ್ಸ್ಟ್ ನಾನು ರೆಡಿ ಆಗಬೇಕಲ್ಲ, ಸೊ ಹಾಗಾಗಿ ನಾನು ರೆಡಿ ಆದೆ. ಸೊ ಇವತ್ತು ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ. ಅದಾದಮೇಲೆ ತಾಯಿಗೆ ಮಡ್ಲಕ್ಕಿ ಕೊಡಬೇಕು ಲಕ್ಷ್ಮೀ ದೇವಿಗೆ ಅಂದ್ಬಿಟ್ಟು ಸೀರೆ ಮತ್ತು ಎಲ್ಲ ಇಟ್ಕೊಂಡೆ ಬ್ಯಾಗಲ್ಲಿ. ಮಿಕ್ಕಿರೋ ಐಟಮ್ ಎಲ್ಲ ದೇವಸ್ಥಾನದ ತೊಗೋಬೋದು, ಹಣ್ಣು ಕಾಯಿ ಅಂದ್ಬಿಟ್ಟು. ಸೊ ಒಂದು ಸ್ವಲ್ಪ ಐಟಮ್ ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ. ಅದಾದಮೇಲೆ ನಾನು ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿಯಲ್ಲೇ ಹೋಗೋಣ ಅಂದ್ಬಿಟ್ಟು. ಊರಿಗೆ ಹೋಗ್ತಾ ಇದ್ದೀನಿ ಗಾಡಿಯಲ್ಲೇ. ಸೊ ಮನೆ ಹತ್ರ ರೀಚ್ ಆದೆ ಇವಾಗ. ಅಮ್ಮ ಎಲ್ಲ ಪೂಜೆಗೆ ರೆಡಿ ಮಾಡಿದ್ರು, ತೊಳೆದಿಟ್ಟಿದ್ರು ಪೂಜೆದೆಲ್ಲ ಐಟಮ್ಸು. ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಭಾವ ಪೂಜೆ ಮಾಡಿದ್ರು, ದೀಪ ಎಲ್ಲ ಹಚ್ಚಿದ್ರು. ಅವರೇ ಹಚ್ತಾರೆ ರೆಗ್ಯುಲರಾಗಿ, ಹಾಗಾಗಿ ಎಲ್ಲ ರೆಡಿ ಮಾಡಿಕೊಟ್ಟೆ. ಅದಾದಮೇಲೆ ಹೊರಟ್ವಿ ಎಲ್ಲರೂ ದೇವಸ್ಥಾನಕ್ಕೆ. KG ಟೆಂಪಲಲ್ಲಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಇಲ್ಲೇನೂ ಅಂತ ಟ್ರಾಫಿಕ್ ಇಲ್ಲ. ಸೊ ಇವಾಗ ದೇವಸ್ಥಾನದ ಮುಖ್ಯ ದ್ವಾರದ ಮೂಲಕ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಸೊ ಇವಾಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಇದು ತುಂಬ ಹಳೆ ಕಾಲದೇನು ದೇವಸ್ಥಾನ ಅಲ್ಲ. ಸೊ ಆದ್ರೂ ಹಬ್ಬ ಪೂಜೆ ಅಥವಾ ಏನಾದರೂ ಫಂಕ್ಷನ್ಗಳು ಆ ಥರ ಇದ್ದರೆ ತುಂಬ ಹೂವಿನ ಅಲಂಕಾರ ಮಾಡಿ ಡೆಕೋರೇಟ್ ಮಾಡಿರ್ತಾರೆ. ಸೊ ಉಳಿದಿದ್ದ ದಿನಗಳಲ್ಲಿ ಒಂದೊಂದು ಹೂವು ಇಟ್ಬಿಟ್ಟು ದೀಪ ಹಚ್ಚಿರ್ತಾರೆ ಅನ್ಸುತ್ತೆ ಅಷ್ಟೇ. ಇದು ಮೆರವಣಿಗೆ ದೇವರು ಅನಿಸುತ್ತೆ, ಅದಕ್ಕೆಲ್ಲ ಒಂದೊಂದು ಹೂವು ಇಟ್ಟಿದ್ದಾರೆ ಅಷ್ಟೇ. ವಾರ ವಾರ ಮಾತ್ರ ಒಂದು ಹೂವು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅನಿಸುತ್ತೆ. ಜಾತ್ರೆ ಹಬ್ಬಗಳು ಮುಖ್ಯವಾದ ದಿನಗಳಾದರೆ ತುಂಬ ಹೂವಿನ ಅಲಂಕಾರ ಎಲ್ಲ ಮಾಡಿರ್ತಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅಷ್ಟರಲ್ಲಿ ನಮ್ಮ ಭಾವ ಎಲ್ಲ ರೆಡಿ ಮಾಡಿಕೊಟ್ರು ಪೂಜೆಗೆ. ಅರ್ಚಕರು ಬಂದೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ಇವಾಗ. ಅದಾದಮೇಲೆ ನಾನು ಗಾಡಿ ತೊಗೊಂಡು ಇನ್ನೂ 4 to 5 months ಅಷ್ಟೇ ಆಗಿತ್ತು ಗೈಸ್. ಹಾಗಾಗಿ ಪೂಜೆನೂ ಮಾಡಿಸೋಣ ಅಂತ ಹಂಗೆ ತೊಗೊಬಂದಿದ್ನಲ್ಲ. ಸೊ ನಮ್ಮ ಭಾವ ಎಲ್ಲ ಹಾರ ಎಲ್ಲ ಹಾಕ್ತಾಯಿದ್ದಾರೆ ಗಾಡಿಗೆ. ಹಾರ ಕಟ್ತಾ ಇದ್ದಾರೆ ಎರಡೂ ಕಡೆನೂ. ಸೊ ಇವಾಗ ಹಾರ ಕಟ್ಟಿದಾಯಿತು, ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಗಾಡಿ ತೊಗೊಂಡಾಗ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೆ, ಮನೆ ದೇವ್ರ ಹತ್ರ ಪೂಜೆ ಮಾಡಿಸಿರಲಿಲ್ಲ. ಹೇಗೋ ಹೊರಟಿದ್ವಿ ಅಲ್ಲ, ಹಾಗೇ ಗಾಡಿಯಲ್ಲೇ, ಹಾಗಾಗಿ ಪೂಜೆ ಮಾಡಿಸಿದ್ವಿ. ಅದಾದಮೇಲೆ ಅಲ್ಲಿಂದ ಹೊರಟ್ವಿ ನಾವು. ನೋಡಿ ಅಷ್ಟರಲ್ಲಿ ತುಂಬ ಬಿಸಿಲಾಗ್ಬಿಟ್ಟಿತ್ತು.
ಅದಾದಮೇಲೆ ನಾವು ಬಂದ್ವಿ ಅಲ್ಲೇ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರೂ ಇಲ್ಲ ಅಷ್ಟೇ ಡಿಸ್ಟೆನ್ಸಲ್ಲಿರೋ 2 ದೇವಸ್ಥಾನಕ್ಕೆ ಬಂದ್ವಿ. ಇದು ಪ್ರಥಮೇಶ್ವರ ಸ್ವಾಮಿ ಸನ್ನಿಧಿ. ಇಲ್ಲೇನೋ ಅಷ್ಟೊಂದೇನು ರಶ್ ಇರಲಿಲ್ಲ ಜನ. ಸೊ ವೀಕೆಂಡಲ್ಲಿ ಜನ ಇರ್ತಾರೆ ಅಂತ ಅನಿಸುತ್ತೆ, ಇದ್ದರು. ಬಟ್ ಅಷ್ಟೊಂದು ಕ್ಯೂನಲ್ಲಿ ಅಷ್ಟೇನು ಜನ ಇರಲಿಲ್ಲ ಟೆಂಪಲಲ್ಲಿ. ಹಾಗಾಗಿ ನಾವು ಫ್ರೀಯಾಗಿ ಸಮಾಧಾನವಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿಸ್ಕೊಂಡ್ವಿ ಎಲ್ಲ ದೇವ್ರುಗಳ್ಗೂ. ಎಲ್ಲ ದೇವಸ್ಥಾನದಲ್ಲೂ ಏನು ರಶ್ ಇರಲಿಲ್ಲ. ಸೊ ವೀಕೆಂಡಲ್ಲಿ ಮಾತ್ರ ಸ್ವಲ್ಪ ರಶ್ ಇರುತ್ತೆ ಅನಿಸುತ್ತೆ. ಅದಾದಮೇಲೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅದರ ಆಪೋಸಿಟ್ ಇರೋ ಕಾಳಿಕಾಂಬ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಸ್ವಲ್ಪ ಜನ ಇದ್ದರು. ಬೆಲ್ದ ಆರತಿ, ಸೊ ಏನೇನೋ ಆರತಿಗಳೆಲ್ಲ ಮಾಡ್ತಾಯಿದ್ರು ಕಾಳಿಕಾಂಬಾಗೆ. ನೋಡಿ, ಇದು ಕಾಳಿಕಾಂಬ ದೇವಸ್ಥಾನ. ತುಂಬ ಚೆನ್ನಾಗೆಲ್ಲ ಅಲಂಕಾರ ಮಾಡಿದರು ತಾಯಿಗೆ. ಜಾಸ್ತಿ ಫೋಟೋ ಅವ್ರು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಲೋ ಇರಲ್ಲ. ಸೊ ನಾನು ಸ್ವಲ್ಪ ಹೊತ್ತು ಅಷ್ಟೇ ಮಾಡ್ಕೊಳಕ್ಕಾಯಿತು. ಅದಾದಮೇಲೆ ನಾವು ಹೊರಟ್ವಿ. ಸೊ ನಮ್ಮ ಹೆಣ್ಣು ದೇವ್ರು ಬಂದು ಲಕ್ಷ್ಮೀ ದೇವರು. ಅದಿರೋದು ಚಟ್ನಹಳ್ಳಿಯಲ್ಲಿ, ಒಂದು ಹಳ್ಳಿ. ಸೊ ಹಾಗಾಗಿ ಅಲ್ಲಿಗೆ ಹೊರಡೋಣ ಅಂತ ಹೊರಟ್ವಿ. ಅಷ್ಟರಲ್ಲೇ ತುಂಬ ಬಿಸಿಲಿತ್ತು ಗೈಸ್. ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಲಕ್ಷ್ಮೀ ದೇವ್ರ ದೇವಸ್ಥಾನದಲ್ಲಿ ಇನ್ನೂ ಪೂಜೆ ಆಗಿರಲಿಲ್ಲ, ಅವ್ರು ಕ್ಲೀನ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಪಕ್ಕದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅದು ನಮಗಾಗಿ ವೆಯ್ಟ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಮುಂಚೆನೇ ಇನ್ಫಾರ್ಮ್ ಮಾಡಿದ್ವಿ ಬರ್ತಿದ್ದೀವಿ ಅಂತ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಬಂದಿದ್ದ ತಕ್ಷಣ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಟ್ರು. ಸೊ ಪೂಜೆ ಎಲ್ಲ ಆಯಿತು. ಹಾಗೆ ಹೊರಗಡೆ ನೋಡೋಣ ಅಂತ ಬಂದೆ. ಅಲ್ಲಿ ಮಾವಿನಕಾಯಿ ಗಿಡ ಇತ್ತು. ಹಾಗಾಗಿ ಅಲ್ಲಿಗೆ ನೋಡಿದ ತಕ್ಷಣ ಮಾವಿನ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತು. ನೋಡಿ ಎಷ್ಟು ಕೆಳಗಡೆ ಇದೆ, ಅದು ತೋತಾಪುರಿ ಕಾಯಿ. ನಾನು ಟ್ರೈ ಮಾಡಿದೆ, ಜಂಪ್ ಮಾಡಿದೆ, ಆದರೂ ನನಗೆ ಸಿಗಲಿಲ್ಲ. ಅದಾದಮೇಲೆ ನನ್ನ ನೋಡಿ ಆಮೇಲೆ ನಮ್ಮ ಭಾವನೆ ಬಂದರು ಕಿತ್ಕೊಡೋಕ್ಕೆ. ನೋಡಿ ಅವ್ರಿಗೆ ಸಿಗ್ತಾ ಅವ್ರು ಕಿತ್ಕೊಡ್ತಾ ಇದ್ದಾರೆ ಇವಾಗ. ಎರಡು ಕಿತ್ಕೊಟ್ರು, ಸಾಕು ಅಂತ ಹೇಳಿದೆ. ತೋತಾಪುರಿ ಮಾವಿನಕಾಯಿ ಚೆನ್ನಾಗಿದೆ ನೋಡೋಕ್ಕೆ. ಅದಾದಮೇಲೆ ಅದನ್ನು ತೊಗೊಬಂದು ಬ್ಯಾಗಲ್ಲಿ ಇಟ್ಕೊಂಡೆ. ಸೊ ನೆಕ್ಸ್ಟು ಲಕ್ಷ್ಮೀ ತಾಯಿಗೆ ಮಡ್ಲಕ್ಕಿ ಕೊಡಬೇಕಿತ್ತು. ನಾನು ಅಲ್ಲೇ ಬಂದು ಒಂದು 2-3 ಇಯರ್ಸ್ ಆಗಿತ್ತು ಅನಿಸುತ್ತೆ. ಸೊ ಹಾಗಾಗಿ ಸೀರೆ ಮಡ್ಲಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ, ಒಂದು ಕಡೆ ಇಟ್ಟೆ. ಸೊ ನೋಡಿ ಅವ್ರು ಇನ್ನೂ ಕ್ಲೀನ್ ಮಾಡ್ತಾನೇ ಇದ್ದಾರೆ. ಹತ್ರ ನಾವು 10 o'clock ಹೋಗಿದ್ವಿ. 12:30ವರೆಗೂ ಎಲ್ಲ ಕ್ಲೀನ್ ಮಾಡಿ ಕಳಸ ಅದೆಲ್ಲ ಇನ್ನೂ ತೊಳಿತಾ ಇದ್ರು ಅರ್ಚಕರು. ಸೊ ಸ್ವಲ್ಪ ನಿಧಾನಕ್ಕೆ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಮಗೆ 2.5 hour ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ, ವೆಯ್ಟ್ ಮಾಡೋಕ್ಕೆ. ಹಾಗಾಗಿ ಅಲ್ಲಿ ಇಲ್ಲಿ ನೋಡ್ತಾನೇ ಇದ್ವಿ. ಸೊ ಆಮೇಲೆ ತಾಯಿಗೆ ರೆಡಿ ಮಾಡಿದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇವರೇ ಮಹಾಲಕ್ಷ್ಮಿ ಅಮ್ಮನವರು. ಹಣ್ಣು ಕೈ ಕೊಟ್ವಿ, ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಮಧ್ಯಾಹ್ನ ಮಹಾಮಂಗಳಾರತಿ. ಸೊ ಆ ಟೈಮ್ಗೆ ಹೋಗಿದ್ವಿ ಬೆಳಿಗ್ಗೆನೆ. ನಾವು ಕೊಟ್ಟಿರೋ ಸೀರೆ ನೋಡಿ ಗೈಸ್ ಇಲ್ಲಿ ಹಾಕಿದ್ದಾರೆ. ಅದಾದಮೇಲೆ ನಾವು ಹೊರಟ್ವಿ ಮನೆಗೆ. ಸೊ ನಾನು ಅದಾದಮೇಲೆ ಬ್ಯಾಂಗ್ಳೂರು ರೀಚ್ ಆದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.